ನಮ್ಮ ಜೊತೆಗೆ DRDL ಮಾಜಿ ನಿರ್ದೇಶಕರಾದಂಥ ಪ್ರಹ್ಲಾದ್ ರವರು ಮತ್ತೊಮ್ಮೆ ಜಾಯ್ನ್ ಆಗ್ತಾರೆ. ಪ್ರಹ್ಲಾದ್ ಅವರೇ, ವೆರಿ ಸಾರಿ ಸ್ವಲ್ಪ ಲೇಟಾಗಿ ನಿಮ್ಮನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ಲಿ ಒಂದು ಸುದ್ದಿ ಬರ್ತಾ ಇದೆ. ಈಗ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. ಅಮೆರಿಕ ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಇವತ್ತು ಜಗತ್ತು ಯುದ್ಧದ ಬಗ್ಗೆ ಮಾತಾಡ್ಬೋದು, ಇದ್ರ ಜೊತೆಗೆ ಕದನ ವಿರಾಮದ ಬಗ್ಗೆ ಕೂಡ ಈಗ ಮಾತಾಡೋದಕ್ಕೆ ಶುರು ಮಾಡ್ತಾ ಇದೆ. ಇವತ್ತು ಕದನ ವಿರಾಮ ಅನ್ನುವಂಥದ್ದು 2 ದಿನಕ್ಕೆ ಬಂದಿದೆ ಅಂದರೆ, ಅಥವಾ ಪಾಕಿಸ್ತಾನ ಕದನ ವಿರಾಮಕ್ಕೆ ಬೆಗ್ ಮಾಡ್ತಾ ಇದೆ ಅಂದರೆ, ಬಹುಶಃ ನಿಮ್ಮಂಥ ವಿಜ್ಞಾನಿಗಳ ಟೆಕ್ನಾಲಜಿ ಕೂಡ, ನೀವು ಡೆವಲಪ್ ಮಾಡುವಂಥ ಟೆಕ್ನಾಲಜಿ ಕೂಡ ಇದಕ್ಕೆ ಕಾರಣವಾಗ್ತಾ ಇದೆ. ನೀವು ಆಕಾಶ್ ಮಿಸೈಲ್ನಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ವಿ. ಇವತ್ತು ಕದನ ವಿರಾಮದ ಸಂದರ್ಭದಲ್ಲಿ ಭಾರತದ ಟೆಕ್ನಾಲಜಿ ಬಗ್ಗೆ ಕೂಡ ಮಾತುಕತೆ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಸ್ಟ್ರೆಂತ್ ಬಗ್ಗೆ, ನಮ್ಮ ಆತ್ಮನಿರ್ಭರತೆ ಬಗ್ಗೆ ಏನು ಹೇಳ್ತೀರಿ ಸರ್ ಕದನ ವಿರಾಮದ ಸಂದರ್ಭದಲ್ಲಿ? ನಾವು ಹೇಳೋದೇನೆಂದರೆ, ಕದನ ವಿರಾಮಕ್ಕೆ ಬರೋಕ್ಕೆ ನಾವು ಒಂದು ರೀತಿ ಕಾರಣ. ಏನಂದರೆ, ಅವ್ರಿಗೆ ಗೊತ್ತಿದೆ ಯಾವಾಗ ಪಾಕಿಸ್ತಾನದಿಂದ ಒಂದು ಏರ್ಕ್ರಾಫ್ಟ್ ಮೇಲಕ್ಕೆ ಹಾರಿ, ಅಥವಾ ಮಿಸೈಲೇ ಆಗಲಿ ಡ್ರೋನೇ ಆಗಲಿ ಮೇಲಕ್ಕೆ ಹಾರಿ ನಮ್ಮ ದೇಶದ ಕಡೆ ಬರ್ತಾ ಇದೆ ಅಂದರೆ, ನಮ್ಮ ಆಕಾಶ ರೆಡಾರ್ ಇದೆಯಲ್ಲ ಅದು ತಕ್ಷಣ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡುತ್ತೆ. ಮಾಡ್ಕೊಂಡು ಒಂದ್ಸಲ ಮಾಡ್ಕೊಂತು ಅಂದರೆ ಅದು ಪೂರ್ತಿ ಡಿಸ್ಟ್ರಾಯ್ ಆಗೋ ತನಕ ಬಿಡೋದಿಲ್ಲ. ಅದಕ್ಕೆ ಅವ್ರಿಗೆ ಗೊತ್ತು, ಅವ್ರು ಏನೇ ಏರ್ಕ್ರಾಫ್ಟ್ ನಮ್ಮ ದೇಶಕ್ಕೆ ಬಂದರೆ ಅದು ವಾಪಸ್ ಬರಲ್ಲ ಅಂತ. ಆದ್ದರಿಂದ ಬೆಟರ್ ಈಸ್ ಕದನ ವಿರಾಮ. ಸೊ ಕದನ ವಿರಾಮಕ್ಕೆ ನಮ್ಮ ಟೆಕ್ನಾಲಜಿ ಸ್ಟ್ರೆಂತ್ ಈಸ್ ಎಲಿಮೆಂಟ್ ಆಫ್ ಕನ್ಸಿಡರೇಷನ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇಟ್ ಹಸ್ ಪ್ಲೇಡ್ ಇವಾಗ ಈ ಕದನ ವಿರಾಮಕ್ಕೆ. ಆದರೆ ಅದಕ್ಕೆ ನಮ್ಮ ಒಂದು ರಿಯಲಿ ನಮ್ಮ ಶಕ್ತಿ, ಟೆಕ್ನಾಲಜಿ ಸ್ಟ್ರೆಂತ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್ ಬೈ those people because our air defense is now very, very strong. ನಿಜ ಸರ್, ನೀವೇ ಹೇಳಿದ್ರಿ ಈಗ ಹೇಗೆ ಭಾರತದ ಟೆಕ್ನಾಲಜಿ ನಿಮ್ಮಂಥವ್ರ ಕೊಡುಗೆ ಹೇಗೆ ಕಾಣೋದು ಒಂದು ಭಾಗ. ಇದರ ಜೊತೆಗೆ ನಾನು ಇನ್ನೊಂದು ಸ್ವಲ್ಪ ಟೆಕ್ನಿಕಲಿ ಜೊತೆಗೆ ಸರಳ ಭಾಷೆಯಲ್ಲಿ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಕೆಲವೊಂದು ಪ್ರಶ್ನೆ ಕೇಳ್ತೀವಿ. ಯಾಕೆಂದರೆ ನಾವು ಮಿಸೈಲ್ ಬಗ್ಗೆ ಮಾತಾಡ್ತೀವಿ, ಅನೇಕರಿಗೆ ಜನಸಾಮಾನ್ಯರಿಗೆ ಮಿಸೈಲ್ ಬಗ್ಗೆ ಅಷ್ಟಾಗಿ ಗೊತ್ತಿರಲ್ಲ. ನಾವು ಪಾಕಿಸ್ತಾನದ ಮಿಸೈಲ್ಗಳನ್ನು, ನಮ್ಮ ಮಿಸೈಲ್ ಸಿಸ್ಟಮನ್ನು ಪಾಕಿಸ್ತಾನದ ಮಿಸೈಲ್ ಸಿಸ್ಟಮ್ಗೆ ಕಂಪೇರ್ ಮಾಡ್ತೀವಿ. ಈ ಕದನ ವಿರಾಮ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಪಾಕಿಸ್ತಾನ ಹೇಗೆ ನುಚ್ಚುನೂರಾಗಿದೆ ಅಂತ ನಮಗೂ ಕೂಡ ಗೊತ್ತು. ನಮ್ಮ ಮಿಸೈಲ್ ಸಿಸ್ಟಮ್ ಮತ್ತು ಪಾಕಿಸ್ತಾನ ಮಿಸೈಲ್ ಸಿಸ್ಟಮ್ ಕಂಪೇರ್ ಮಾಡೋದು ಕಷ್ಟವಾಗುತ್ತೆ, ತಪ್ಪಾಗುತ್ತೆ. ಆದರೂ ಕೂಡ ಜನರ ತಿಳುವಳಿಕೆಗೋಸ್ಕರ ನಿಮ್ಮನ್ನು ಕೇಳ್ತೀನಿ, ಏನು ವ್ಯತ್ಯಾಸ ಇದೆ ಸರ್? ನೀವೊಬ್ಬ ವಿಜ್ಞಾನಿಯಾಗಿ ಹೇಗೆ ಇದನ್ನು ನಮ್ಮ ಮತ್ತು ಪಾಕಿಸ್ತಾನದ ವ್ಯವಸ್ಥೆ ಬಗ್ಗೆ ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಿ ಸರ್? ಪ್ರಹ್ಲಾದ್ ಅವರೇ, ಕೊನೆಯದಾಗಿ ತಾವು ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಇನ್ಫ್ಯಾಕ್ಟ್ ಭಾರತ ಮತ್ತು ಪಾಕಿಸ್ತಾನದ ಸಿಸ್ಟಮ್ಸ್ಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ ಸರ್, ಮಾತಾಡಿ. ನಾನೇನು ಹೇಳೋದು ಅಂದರೆ, ನಮ್ಮ ದೇಶದ ಆಕಾಶ ತಗೊಳ್ಳಿ ಎಕ್ಸಾಂಪಲ್ಲು, ಮೀಡಿಯಮ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. ಅದಕ್ಕೆ ಕಂಪೇರ್ ಮಾಡೋ ಹಾಗೆ ಪಾಕಿಸ್ತಾನದಲ್ಲಿ ಅವ್ರ ಹತ್ರ ಯಾವುದೂ ಇಲ್ಲ. ಅವ್ರು ನಮಗೆ ಕಂಪೇರ್ ಮಾಡೋದು ಅಂದರೆ, ನಾವು ಇವಾಗ ಫ್ರಾನ್ಸಲ್ಲಿ ಯಾವುದಿದೆ, ರಷ್ಯಾದಲ್ಲಿ ಯಾವುದಿದೆ, ಅಮೇರಿಕಾದಲ್ಲಿ ಯಾವುದಿದೆ, ಈ 3 ದೇಶ ನಾವು ಇಟ್ಕೊಂಡು ನೋಡ್ಬೋದು. 3 ದೇಶದಲ್ಲಿ ಇಟ್ಕೊಂಡು ನೋಡಿದ್ರೆ ನಮ್ಮದು 3 ದೇಶದಲ್ಲಿ ಏನಿದೆಯೋ ಎಲ್ಲದಕ್ಕಿಂತ ವಿ ಆರ್ ಹ್ಯಾವಿಂಗ್ ಬೆಟರ್ ಸ್ಪೆಸಿಫಿಕೇಷನ್, ಬೆಟರ್ ಫೀಚರ್ಸ್ ಅಟ್ ಲೋಯರ್ ಕಾಸ್ಟ್. 3 ದೇಶ ಕಂಪೇರ್ ಮಾಡಿದ್ರೆ. ಆದ್ದರಿಂದ ನಾವು ಪಾಕಿಸ್ತಾನದ ಮೀಡಿಯಂ ರೇಂಜ್ಗೂ ನಾವು ಕಂಪೇರ್ ಮಾಡ್ಲಿಕ್ಕೆ ಅವ್ರದ್ದು ಏನು ಇಲ್ವೇ ಇಲ್ಲ. ಓಕೆ, ಅದರಿಂದ ಕಂಪೇರ್ ಮಾಡೋದು ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಕಂಪೇರ್ ವಿತ್ ಅಮೇರಿಕಾ ಆರ್ ಫ್ರಾನ್ಸ್ ಆರ್ ರಷ್ಯಾ ಆರ್ ಮೇ ಬಿ ಇಸ್ರೇಲ್, ಸಮ್ವೇರ್ ಲೈಕ್ ದಟ್. ಸರ್ ಕಂಪೇರ್ ಮಾಡಿದ್ರೆ ನಮ್ಮದು ಅದ್ವಿತೀಯ ಸ್ಪೆಸಿಫಿಕೇಶನ್ಸ್. ಸರ್ ಗಿರೀಶ್, ಪ್ರಶ್ನೆ ಇದೆಯಾ? ತಾವೇನು ಕೇಳಕ್ಕೆ ಬಯಸ್ತಾರೆ? ಐ ಓನ್ಲಿ ವಾಂಟ್ ಟು ಥ್ಯಾಂಕ್ಸ್ ಪ್ರಹ್ಲಾದ್ ಸರ್. ಇವತ್ತು ನಿಮ್ಮಂಥ ಸೈಂಟಿಸ್ಟ್ಗಳ ಇನ್ವೆನ್ಷನಿಂದ ನಾವು ದೇಶದಲ್ಲಿ ನಮ್ಮ ಪ್ರಧಾನಿ ಸಹಿತ ಎದೆ ಮುಟ್ಕೊಂಡು ವಿ ವಿಲ್ ಚಾಲೆಂಜ್ ಎನಿ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ಬೇಕಾದ್ರೆ ನಿಮ್ಮಂಥವರ ಪರಿಶ್ರಮ ಅಂತ ಹೇಳ್ಬೋದು. ಯು ಆರ್ ದ ರಿಯಲ್ ಹೀರೋಸ್ ಆಫ್ ದ ಸಿಟಿ, ಸ್ಟೇಟ್ ಆ್ಯಂಡ್ ದ ಕಂಟ್ರಿ. TV9ಗೆ ನಾನು ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನು ನಾವು ನೋಡೋ ಭಾಗ್ಯ ಬಂತು. ನಿಮ್ಮ ಬಗ್ಗೆ ಓದಿದ್ವಿ, ನೀವು ಪದ್ಮಶ್ರೀ ಬಗ್ಗೆ ನೀವು ಮಾಡಿದಂಥ ಕೆಲಸ ಬಗ್ಗೆ ಸುಮಾರು 40,000 ಕೋಟಿ ವಾಟ್ ವಿ ಹ್ಯಾವ್ ಸೇವ್ಡ್ ಬೈ ಯುವರ್ ಇನ್ವೆನ್ಷನ್. ಇದೆಲ್ಲ ನೋಡ್ತಾ ಇದ್ರೆ ನಿಮ್ಮನ್ನು ನೋಡಿದ್ವಲ್ಲ, ಐ ಶುಡ್ ಬಿ ಥ್ಯಾಂಕ್ಫುಲ್ ಟು TV9. ಆ್ಯಂಡ್ ಟುಡೇ ದ ಕಂಟ್ರಿ ಶುಡ್ ರಿಮೆಂಬರ್ ಪೀಪಲ್ ಲೈಕ್ ಯು, ವೇರ್ ಯು ಹ್ಯಾವ್ ಮೇಡ್ ದ ಕಂಟ್ರಿ ಸೋ ಸ್ಟ್ರಾಂಗ್ ಇನ್ ದ ವರ್ಲ್ಡ್ that even our Prime Minister is proud to say we are technologically developed country. ನೀವು 1990 ಅದನ್ನು you have thought of doing such things. I am really thankful and hats off to you, sir. Thank you very much, sir. Sir, ನೀವು ಆಕಾಶ್ ಮಿಸೈಲನ್ನು ಥ್ಯಾಂಕ್ ಯು. ನಮಸ್ಕಾರ.
ಸರ್ ನೀವು ಆಕಾಶ್ ಮಿಸೈಲ್ ಅನ್ನ ಡೆವಲಪ್ ಮಾಡಿದ್ವಿ, ಈಗ ಲೈವ್ ಅಲ್ಲಿ ಇದ್ದೀರಾ ನೀವು, ಅದಕ್ಕೆ ಇನ್ನೊಮ್ಮೆ ನಿಮ್ಮ ಹತ್ರ ಕೇಳಿಸೋದಕ್ಕೆ ಬಯಸ್ತೀನಿ. ಜನಸಾಮಾನ್ಯರು ಕೂಡ ನೋಡ್ತಾ ಇದ್ದಾರೆ. ಈಗ ಈ ಒಂದು ಸಂದರ್ಭದಲ್ಲಿ ಕದನ ವಿರಾಮ ಆಗಿದೆ. ಇವತ್ತು ನಮ್ಮ ಸುಮಾರು 20ಕ್ಕೂ ಹೆಚ್ಚು ನಗರಗಳನ್ನ, ಅದರಲ್ಲೂ ಬಾರ್ಡರ್ ಏರಿಯಾದಲ್ಲಿ, ಬಾರ್ಡರ್ ಸ್ಟೇಟ್ಸ್ಗಳಲ್ಲಿ 20ಕ್ಕೂ ಹೆಚ್ಚು ನಗರಗಳನ್ನ ಕಾಪಾಡಿದೆ ಅಂದ್ರೆ, ಜನಗಳನ್ನ ಕಾಪಾಡಿದರೆ, ಜನರ ಜೀವವನ್ನ ಕಾಪಾಡಿದೆ ಅಂದ್ರೆ ನಿಮ್ಮ ಆಕಾಶ್ ಮಿಸೈಲ್ ಸಿಸ್ಟಮ್. ನೀವು ಅದಕ್ಕೆ ಮುಖ್ಯಸ್ಥರಾಗಿದ್ರಿ, ಆ ಸಂಪೂರ್ಣ ಪ್ರಾಜೆಕ್ಟ್ಗೆ ನೀವು ಜವಾಬ್ದಾರಿ ಹೊತ್ಕೊಂಡಿದ್ರಿ. ಅಬ್ದುಲ್ ಕಲಾಂ ಅವ್ರ ಜೊತೆಗೆ ನೀವು ಕೈ ಜೋಡಿಸಿ ಈಗ ಈ ಒಂದು ಪ್ರಾಜೆಕ್ಟ್ ಅಂತಿಮವಾಗಿ ಯಶಸ್ವಿ ಕೂಡ ಆಗಿದೆ. ಇವತ್ತು ನಾವು ಇಡೀ ಜಗತ್ತಿಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ವಿ ನಮ್ಮ ಶಕ್ತಿ ಏನು ಅಂತ. ಇಷ್ಟು ದಿನ ಕೇವಲ ನಮ್ಮ ಹತ್ರ ಇತ್ತು ಅಂತ ಹೇಳ್ತಿದ್ವಿ, ಇವತ್ತೊಂದು ಅವಕಾಶ ಸಿಕ್ಕಿದೆ ಜಗತ್ತಿಗೆ ಭಾರತದ ನಿಜವಾದಂಥ ಸಾಮರ್ಥ್ಯ ಏನು ಅಂತ. ಭಾರತ ಮಾರ್ಕೆಟ್ ಕೂಡ ಆಗುತ್ತೆ. ಒಂದು ಆಕಾಶ್ ಮಿಸೈಲ್ ಬಗ್ಗೆ ಜನಸಾಮಾನ್ಯರಿಗೆ ತಾವೊಂದು ಸರಳ ಭಾಷೆಯಲ್ಲಿ ಹೇಳ್ಬೋದಾ ಸರ್? ಹೇಗೆ ಇವತ್ತು ಜನಸಾಮಾನ್ಯರ ಜೀವ ಕಾಪಾಡಿದ್ರೆ, ವಿಶೇಷತೆ ಏನು, ಇದರ ಮಹತ್ವ ಏನು, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ತಾವು? ಇದರಿಂದ ಏನಾಗುತ್ತೆ ಅಂದರೆ ಸ್ಟ್ರೆಂಗ್ತ್ ರೆಸ್ಪೆಕ್ಟ್ ಸ್ಟ್ರೆಂಗ್ತ್, ಆ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ, ಕಲಾಂ ಸಾಹೇಬ್ರು ಹೇಳ್ತಾ ಇದ್ರು. ಇವಾಗ ನಮ್ಮ ಹತ್ರ ಏನು ಏರ್ ಡಿಫೆನ್ಸ್ ಸ್ಟ್ರೆಂಗ್ತ್ ಇದೆ ಅಂದರೆ, ಯಾವ ದೇಶದವರು ಬಂದು ಹೊರಗಡೆಯಿಂದ ಬಂದು ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಆಗಿದೆ. ಇದೇ ರೀತಿ ಅದು ಆದರೆ ನಮ್ಮ ದೇಶದೊಳಗೆ ನಮ್ಮ ಇಂಡಸ್ಟ್ರೀಸು ಪ್ರೊಡಕ್ಷನ್ ಮಾಡ್ತೀವಿ, ಅದನ್ನು ನಾವು ತಯಾರು ಮಾಡಿ ಕೊಡ್ತೀವಿ ಅಟ್ ದಿ ಲೋಯೆಸ್ಟ್ ಕಾಸ್ಟ್, ಆ್ಯಂಡ್ ಇಟ್ ಗಿವ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಫಾರ್ ಲ್ಯಾಕ್ಸ್ ಆಫ್ ಪೀಪಲ್ ಇನ್ ದಿ ಕಂಟ್ರಿ, ಎಂಪ್ಲಾಯ್ಮೆಂಟ್ ಅವ್ರಿಗೆ. ಆಮೇಲೆ ಇದು ಎಕನಾಮಿ ಗೋಸ್ ಅಪ್, ಟೆಕ್ನಾಲಜಿ ಸ್ಟ್ರೆಂಗ್ತ್ ಗೋಸ್ ಅಪ್, ಆತ್ಮನಿರ್ಭರತಾ ಗೋಸ್ ಅಪ್, ಕಾನ್ಫಿಡೆನ್ಸ್ ಲೆವೆಲ್ ಆಫ್ ಅವರ್ ಪೀಪಲ್ ಗೋ ಅಪ್, and also the army, air force, navy will have more respect for the technology strength for them. So ಇದರಿಂದ ದೇಶ ಒಂದು ಸ್ಟೆಪ್, ಒಂದು ಜಂಪ್, ದೇಶಕ್ಕೆ ಒಂದು ಜಂಪ್ ಸಿಗುತ್ತೆ. ಆದ್ದರಿಂದ ಇದು ಒಂದು ರೀತಿಯಲ್ಲಿ ಭಾಳ ಒಳ್ಳೇದಾಯಿತು ನಮ್ಮ ದೇಶಕ್ಕೆ. ಅದಕ್ಕೆ TV9ಗೂ ಥ್ಯಾಂಕ್ಸು, ಆಮೇಲೆ ಗಿರೀಶ್ ಅವ್ರಿಗೂ ಥ್ಯಾಂಕ್ಸ್. ನಮಸ್ಕಾರ ಲಿಂಗಣ್ಣ ಅವರೇ. ಸರ್, ನಿಮ್ಮ ಆಕಾಶ್ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಹೇಗೆ ಇವತ್ತು ಮಹತ್ವ ಪಡ್ಕೊಂಡಿದೆ ಅದ್ರ ಬಗ್ಗೆ ಜನರಿಗೋಸ್ಕರ ಕೇಳ್ತಾ ಇದ್ದೀನಿ. ಯಾವ ರೀತಿ ಇವತ್ತು ಆಕಾಶ್ ಮಿಸೈಲ್ ಹೇಗೆ ಜನರನ್ನ ಕಾಪಾಡಿದೆ, ಅದರ ಮಹತ್ವ ಏನು, ಅದರ ಬಗ್ಗೆ ಹೇಳು. ಈಗ ಸ್ಕ್ರೀನಲ್ಲಿ ನಿಮ್ಮ ಆಕಾಶ್ ಮಿಸೈಲನ್ನೇ ನಾವು ತೋರಿಸ್ತಾ ಇದ್ದೀವಿ, ನೀವು ಡೆವಲಪ್ ಮಾಡಿರುವಂಥ ಆಕಾಶ್ ಮಿಸೈಲ್ ಈಗ ಪ್ಲೇ ಅಪ್ ಮಾಡ್ತೀವಿ. ಇವತ್ತು ಕದನ ವಿರಾಮ ಆಗಿದೆ ಅಂದರೆ ಆಕಾಶ್ ಮಿಸೈಲ್ ಕೂಡ ಕಾರಣ. ಈ ಮಿಸೈಲ್ ಸಿಸ್ಟಮ್ಸ್ ಬಗ್ಗೆ ತಾವು ಹೇಳ್ತೀರಾ, ಅದ್ರ ಬಗ್ಗೆ ಹೇಗೆ ವರ್ಕ್ ಆಗಿತ್ತು, ಹೇಗೆ ಕಾಪಾಡ್ತಿತ್ತು, ಇದ್ರ ಬಗ್ಗೆ ವಿವರ ಕೊಡ್ಬೋದಾ ತಾವು? ಇವಾಗ ಮಿಸೈಲ್ ನೀವು ನೋಡಿದ್ರಿ, ಅದು ಲಾಂಚರಿಂದ ಹೊರಗಡೆ ಹೋಗುತ್ತಲ್ಲ ಒಂದು ಸ್ಪೀಡಲ್ಲಿ, ಆ ಸ್ಪೀಡ್ನ ಅದು ಕಡಿಮೆ ಮಾಡೋದೇ ಇಲ್ಲ. ಫುಲ್ ಅದು ಟಾರ್ಗೆಟ್ನ ಇಂಟರ್ಸೆಪ್ಟ್ ಮಾಡೋ ತನಕ ಅದೇ ಸ್ಪೀಡಲ್ಲಿ ಹೋಗುತ್ತೆ. ಅದಕ್ಕೆ ಸ್ಪೆಷಲ್ ಪ್ರೊಪಲ್ಷನ್ ಮಾಡಿದ್ದೀವಿ. ಆ ಥರ ಪ್ರೊಪಲ್ಷನ್ ಬೇರೆ ಯಾವ ಮಿಸೈಲ್ಗೂ ಇಲ್ಲ. ಇದು ಒಂದೇ ನಮ್ಮದೇ ಮಿಸೈಲ್ ಇದು. ಅದೇ ರೀತಿ ಇನ್ನೊಂದು ಏನು ಮಾಡಿದ್ವಿ ಅಂದರೆ, ವಿತ್ ದಿ ಸ್ಮಾಲೆಸ್ಟ್ ವೆಯ್ಟ್, ಇದು ಓನ್ಲಿ 600 ಕಿಲೋಗ್ರಾಮು, ದಿ ಟೈಪ್ ಆಫ್ ಲಿಥಾಲಿಟಿ ಅಂದರೆ ಎನಿಮಿ ಏರ್ಕ್ರಾಫ್ಟ್ನ ಧ್ವಂಸ ಮಾಡೋ ಶಕ್ತಿಗೆ ತುಂಬ ಇಂಟೆಲಿಜೆನ್ಸ್ ನಾವು ಯೂಸ್ ಮಾಡಿ ಅದಕ್ಕೆ ಅಳವಡಿಸಿದ್ದೀವಿ. ಅದು ಒಂಥರ ನಮ್ಮ ಏನಂತಾರೆ ಪೇಟೆಂಟು, ನಮ್ಮ ಪೇಟೆಂಟೆಡ್ ರೂಟ್ ಒಳಗೆ ನಾವು ಅದನ್ನು ಮಾಡಿದ್ವಿ, ಲಿಥಾಲಿಟಿ ಮಾಡಿದ್ವಿ. ಮೂರನೇದು, ಬಿಕಾಸ್ ನಮ್ಮ ದೇಶದಲ್ಲೇ ಮಾಡೋದ್ರಿಂದ ಅದು ಲೋಯೆಸ್ಟ್ ಕಾಸ್ಟ್ ವೆಪನ್ ಸಿಸ್ಟಮ್. ಆ್ಯಂಡ್ ಆಲ್ಸೋ ರೆಡಾರ್, ನಮ್ಮ ರೆಡಾರ್ ಇವಾಗ ರಾಜೇಂದ್ರ ರೆಡಾರ್ ಅಂತ ಹೇಳಿದ್ರು ಲಿಂಗಣ್ಣ ಅವರು, ಅದೇ ರೆಡಾರ್ ಟೆಕ್ನಾಲಜಿ ಮೇಲೆ ಬೇಕಷ್ಟು ಬೇರೆ ಬೇರೆ ಥರ ರೆಡಾರು ಮಾಡಿದ್ದೀವಿ. ಇದಕ್ಕೆಲ್ಲ ಆಗೋದ್ರಿಂದ ಆಕಾಶದಿಂದ ಆಗಿದೆ, ನಮ್ಮ ದೇಶಕ್ಕೆ ಶಕ್ತಿ ಬಂದಿದೆ, ನಮ್ಮ ಎಕಾನಮಿ ಮುಂದಕ್ಕೆ ಹೋಗಿದೆ, ಆ್ಯಂಡ್ ಆಕಾಶ ತುಂಬ ಆ್ಯಕ್ಯುರೇಟಾಗಿ ಹೋಗುತ್ತೆ. ಅದನ್ನು ನಮ್ಮ ಯಂಗ್ ಪೀಪಲ್ ಶುಡ್ ರೆಕಗ್ನೈಸ್ that what they can do in their youth, fantastic things they can do. Have faith in your strength, your technology, your science, and go ahead. ಸರ್, ಇದರ ಅಕ್ಯುರಸಿ ಮತ್ತೆ ಕಾಸ್ಟ್ ಎಫೆಕ್ಟಿವ್ನೆಸ್ ಬಗ್ಗೆ ಹೇಳ್ಬೋದಾ ಸರ್? ನಾವು ಆಗಲೇ ಮಾತಾಡಿದ್ವಿ, ಇವತ್ತು ಲೈವ್ ಅಲ್ಲಿ ಇರೋದ್ರಿಂದ ಮತ್ತೆ ಕೇಳ್ತಾ ಇದ್ದೀನಿ, ಈ ಅಕ್ಯುರಸಿ ಹೇಗಿದೆ ಸರ್ ನಮ್ಮ ಆಕಾಶ್ ಮಿಸೈಲ್ ನ ಅಕ್ಯುರಸಿ? ಎಂಡ್ ಆಫ್ ದ ಡೇ ವೆಪನ್ ಅಲ್ಲಿ ಏನಾಗುತ್ತೆ, ಅಕ್ಯುರಸಿ ಬಗ್ಗೆನೇ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಬಗ್ಗೆ ಚರ್ಚೆ ಮಾಡ್ತಾರೆ. ಆಕಾಶ್ ಅಕ್ಯುರಸಿ ಹೇಗಿದೆ ಸರ್? See, for a surface-to-air missile, accuracy is not important. What is important? It is called single shot kill probability, SSKP. That is the measure of success of a surface-to-air missile, not accuracy. ಅಂದರೆ ಒಂದು ಏರ್ಕ್ರಾಫ್ಟ್ ಬರ್ತಾ ಇದೆ, ಮೆನೂರ್ ಮಾಡ್ತಾ ಇದೆ, ಫಾಸ್ಟಾಗಿ ಚರ್ಚೆ ಮುಂದುವರ್ಸೋಣ. ಪ್ರಹ್ಲಾದ್ ಅವರೇ, ನಾವು ಹೋಗಿಂತ ಮೊದಲು ನಿಮ್ಮನ್ನು ಕೆಲವೇ ಕ್ಷಣದಲ್ಲಿ ರಿಲೀಸ್ ಮಾಡ್ತೀನಿ. ಇವತ್ತು ನಾವೇನು ವೆಪನ್ ಸಿಸ್ಟಮ್ ಡಿಸ್ಪ್ಲೇ ಮಾಡಿದ್ದೀವಿ, ಜಗತ್ತಿಗೆ ಭಾರತದತ್ತ ತಿರುಗಿ ನೋಡುವಂಥ ಸಮಯ ಅನ್ಸುತ್ತಾ? ಭಾರತ ಮತ್ತೊಮ್ಮೆ ಇದನ್ನು ಟೆಸ್ಟ್ ಮಾಡಿತ್ತು, ಈಗ ಪ್ರೂವ್ ಮಾಡಿದೆ. ಸೊ ಹೀಗಾಗಿ ನಮ್ಮ ಮಿಸೈಲ್ ಸಿಸ್ಟಮ್ಸ್ನ ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ಅಥವಾ ಸೋ ಕಾಲ್ಡ್ ಡೆವಲಪ್ ಕಂಟ್ರೀಸ್ ನಮ್ಮತ್ತ ತಿರುಗಿಗೆ ನಮ್ಮಿಂದ ಪರ್ಚೇಸ್ ಮಾಡುವಂಥ ಸಮಯ ಬಂದಿದೆ ಅನ್ಸುತ್ತಾ? ಈಗಾಗಲೇ ಪಿನಾಕನ ಫ್ರಾನ್ಸ್ ಕೊಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆಕಾಶ್ ಸಿಸ್ಟಮ್ ಈಗ ಮತ್ತೆ ಪ್ರೂವ್ ಆಗಿದೆ. ಸೊ ಇದು ಭಾರತದ ಸಮಯ ಅನ್ಸುತ್ತಾ ನಿಮಗೆ?
ಹೌದೌದು, ಆಗಲೇ 2 ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಇನ್ನೂ 2-3 ದೇಶ ಅಲ್ಲಿ ಕ್ಯೂ ಒಳಗಿದ್ದಾರೆ. ಈಗ ಕ್ಯೂ ಒಳಗಿದ್ದಾರೆ. ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಅವ್ರಿಗೆ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಟರೆ ಆವಾಗ ನಮ್ಮ ಇಂಡಸ್ಟ್ರಿ ಇಮ್ಮಿಡಿಯೇಟ್ಲಿ ದೇ ವಿಲ್ ಜಂಪ್ ಟು ಸ್ಟಾರ್ಟ್ ಪ್ರೊಡ್ಯೂಸಿಂಗ್. ಅದರಿಂದ ಅಂದರೆ ಇಡೀ ಪ್ರಪಂಚದೊಳಗೆ ನಮ್ಮ ದೇಶ ಶಕ್ತಿನ ಪ್ರಪಂಚ ಒಪ್ಕೊಂಡಿದೆ. ಮೊದಲು ಇವಾಗ ಭಾರತ ಒಪ್ಕೊಳ್ತು ಈ ವಾರಲ್ಲಿ. ಇವಾಗ ಇಡೀ ಪ್ರಪಂಚನೇ ಒಪ್ಕೊಳ್ಳುತ್ತೆ. ಏನಂದರೆ ಇವರ ಹತ್ರ ಇರೋ ಟೆಕ್ನಾಲಜಿ, ಕಾಸ್ಟ್ ಎಫೆಕ್ಟಿವ್ನೆಸ್ ಆ್ಯಂಡ್ ರಿಲಯಬಿಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ದೇ ಆರ್ ವೆರಿ ಕಾನ್ಫಿಡೆಂಟ್ ಇಟ್ ವಿಲ್ ಸರ್ವ್ ದ ಪರ್ಪಸ್ ಆ್ಯಂಡ್ ವಿತ್ ಲೋಯೆಸ್ಟ್ ಕಾಸ್ಟ್ ಪಾಸಿಬಲ್. ಆದ್ದರಿಂದ ಇದು ತುಂಬ ಒಳ್ಳೆಯದು ನಮಗೆ. ಆ್ಯಂಡ್ ವಿ ವಿಲ್ ಗೆಟ್ ಮೋರ್ ಬಿಸ್ನೆಸ್ ಫಾರ್ ದಿ ಕಂಟ್ರಿ, more wealth generation, more employment opportunity within the country. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ ನಮ್ಮ ಜೊತೆಗೆ ಇಷ್ಟೋ ತನಕ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಇದು ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಅವರು ಆಕಾಶ್ ಕ್ಷಿಪಣಿಯನ್ನು ಅವರೇ ಡೆವಲಪ್ ಮಾಡಿದ್ದು. ಇದು ಉಮರ್ ಅಬ್ದುಲ್ಲಾ ನಡುವೆ ಈಗ ಕದನ ವಿರಾಮ ಘೋಷಣೆ ಆಗಿದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿ ಕೂಡ ಆಗುತ್ತೆ. ಮಿಲಿಟರಿ ಸುದ್ದಿಗೋಷ್ಠಿ, ಸೇನೆ ಸುದ್ದಿಗೋಷ್ಠಿ ಮಾಡುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಗಿರೀಶ್, ವೆರಿ ಕ್ವಿಕ್ ಆಗಿ ನಾನು ನಿಮ್ಮ ರಿಯಾಕ್ಷನ್ ತಗೋತೀನಿ. ಈ ಕದನ ವಿರಾಮದಲ್ಲಿ ಯಾವುದೆಲ್ಲ ವಿಚಾರಗಳು ಪ್ಲೇ ಆಫ್ ಆಗಿದೆ? ಯಾಕೆಂದರೆ ಒಂದು ಯುದ್ಧ ಅನ್ನೋದು ಒಂದು ಭಾಗ, ಅದ್ರ ಜೊತೆಗೆ ಟ್ರೇಡ್, ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಇಂಟರ್ನ್ಯಾಷನಲ್ ಸಿ ರೂಟ್ ಅದೆಲ್ಲವೂ ಕೂಡ ಇಲ್ಲಿ ಕೌಂಟ್ ಆಗಿದೆ ಅನ್ಸುತ್ತಾ? ಅಂತಾರಾಷ್ಟ್ರೀಯ ವ್ಯಾಪಾರ ಖಂಡಿತ ಅವ್ರಿಗೆ ಅಲ್ಲಿನ ಇನ್ಫ್ಲೇಷನ್ ಸಿಕ್ಕಾಪಟ್ಟೆ ಆಗಿರುತ್ತೆ ನೋಡಿ. ಇವತ್ತೇ ನಮ್ಮ CM ಬೆಂಗಳೂರಲ್ಲಿ ಕಂಟ್ರೋಲ್ ಮಾಡಿ ಇನ್ಫ್ಲೇಷನ್ ಎಲ್ಲ ಅಧಿಕಾರಿಗಳು ಚರ್ಚೆ ಇತ್ತು 5 ಗಂಟೆಗೆ. CM ಹ್ಯಾಡ್ ಕಾಲ್ಡ್. ಇಲ್ಲಿನ್ನೂ ಏನು ಆ ಥರ ಎಫೆಕ್ಟೇ ಇಲ್ಲ, ನಮ್ಗೇನು ಬ್ಲಾಕ್ ಆಗಿಲ್ಲ. ಬಟ್ ಈ ವಾಸ್ ಫೋರ್ ಥಿಂಕಿಂಗ್ ದಟ್ ಇಟ್ ಮೈಟ್ ಹ್ಯಾಪನ್ ಇಫ್ ದ ವಾರ್ ಕಂಟಿನ್ಯೂಸ್. ಅಲ್ಲಿ ಕಂಪ್ಲೀಟ್ ಬ್ಲಾಕೇಟ್ ಮಾಡಿದ್ದೀವಿ. ಸೊ ಸಿಕ್ಕಾಪಟ್ಟೆ ಇನ್ಫ್ಲೇಷನ್. ಪೆಟ್ರೋಲ್ ಇಲ್ಲ, ಡೀಸೆಲ್ ಇರಲ್ಲ, ಏನೂ ಇರಲ್ಲ ಅಲ್ಲಿ. ಬಿಕಾಸ್ ವಿ ಹ್ಯಾವ್ ಬ್ಲಾಕ್ ದಟ್ ನೇವಲ್ ಬ್ಲಾಕೇಡ್ ಆಗಿದೆ ಅಲ್ಲಿ. ಹೌದು, ನಮ್ಮ ಅರಬ್ಬಿ ಸಮುದ್ರದ ಮೇನ್ ಕರಾಚಿ ಪೋರ್ಟ್ನೇ ಬ್ಲಾಕ್ ಮಾಡಿ ಕೂಡಿಸಿದ್ವಿ ನಾವು. ಆಮೇಲೆ ಏರ್ ರೂಟ್ ಬ್ಲಾಕ್ ಅವ್ರು ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ದೇ ವಿಲ್ ಆಲ್ಸೋ ಲೂಸ್ ಮನಿ. ವಿ ಹ್ಯಾವ್ ಆಲ್ಸೋ ಲಾಸ್ ಸಮ್ ಮನಿ. ಬಿಕಾಸ್ ಸಿ ಇಫ್ ಯು ಬ್ಲಾಕ್ ದ ಏರ್ ರೂಟ್, ನಾವು ತಿರ್ಕೊಂಡು ಹೋಗ್ಬೇಕಲ್ಲ, ಅದೇ ಸಾವಿರಾರು ಕೋಟಿ ನಮಗೂ ಲಾಸ್ ಆಗಿದೆ, ಅವ್ರಿಗೆ ಜಾಸ್ತಿನಲ್ಲ. ಬಿಕಾಸ್ ಎವ್ರಿ ಏರ್ ವಿಚ್ ಫ್ಲೈಸ್ ಆನ್ ಪಾಕಿಸ್ತಾನ್ ಹ್ಯಾಸ್ ಟು ಪೇ ಮನಿ ಟು ಪಾಕಿಸ್ತಾನ್. ನ್ಯಾವಿಗೇಷನ್ ಚಾರ್ಜಸ್ ಅಂತ $585. ಸಣ್ಣ ಪ್ಲೇನ್ ಆದರೆ, ದೊಡ್ಡ ಪ್ಲೇನ್ ಆದರೆ $1250. ಅದನ್ನು ಪೇ ಮಾಡಬೇಕಾಯ್ತು. ಮಾತ್ರೆಗಳು ಸಿಕ್ಕಾಕೊಂಡಿದೆ ಅವ್ರ ಕೈಲಿ. ನಮ್ಮ ಮಾತ್ರೆಗಳು ಹೋಗ್ತಾ ಇರಲಿಲ್ಲ ಅವ್ರಿಗೆ. ಜನರಿಕ್ ಮೆಡಿಸಿನ್ಸ್ ಅಂಡ್ ಮಾತ್ರೆಗೆ ಬೇಕಾಗಿರೋ API, ಆಕ್ಟಿವ್ ಫಾರ್ಮಾಕ್ಯೂಟಿಕಲ್ ಇಂಡೆಕ್ಸ್ ಅಂತಾರೆ, ದಟ್ ಈಸ್ ದ ಬೇಸ್ ರಾ ಮೆಟೀರಿಯಲ್ ಟು ಮೇಕ್ ಟ್ಯಾಬ್ಲೆಟ್, ಅದು ಹೋಗ್ತಾ ಇರಲಿಲ್ಲ. ಡಾಕ್ಟರ್ಗಳ ಆಕಾರ ಆಗ್ಬಿಟ್ಟಿತ್ತಲ್ಲಿ. ಬೇಸಿಕ್ ಥಿಂಗ್ಸ್ ಜನಕ್ಕೆ ಮಾತ್ರೆ, ಪೆಟ್ರೋಲು, ಗ್ಯಾಸು ಇಂಥವು ಸಿಕ್ಕಾಕೊಂಡಾಗ ತುಂಬಾ ಸರ್ಕಾರಕ್ಕೂ ಅಷ್ಟೇ ಇದಾಗ್ಬಿಡುತ್ತೆ, ತಳಮಳ ಆಗ್ಬಿಡುತ್ತೆ. ರೈಟ್. ಹರೀಶ್ ಇದ್ದಾರೆ. ಹರೀಶ್, ಏನು ಅಪ್ಡೇಟ್ಸ್ಗಳು ಬರ್ತಾ ಇದೆ? ಹೊಸದಾಗಿ ಏನಾದ್ರು ವಿಚಾರಗಳು ಗೊತ್ತಾಗ್ತಾ ಇದೆ? ಏನೇನು ಕೆಲವೇ ಹೊತ್ತಿನಲ್ಲಿ ಮಿಲಿಟರಿ ಕೂಡ ಪತ್ರಿಕಾಗೋಷ್ಠಿ ಮಾಡುತ್ತೆ ಅನ್ನೋಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಹುಶಃ ಇವತ್ತಿನ ಮಿಲಿಟರಿ ಪತ್ರಿಕಾಗೋಷ್ಠಿಯಲ್ಲಿ ಸಂಪೂರ್ಣವಾದಂಥ ಆಪರೇಷನ್ ಸಿಂಧೂರ್ ಸಂಪೂರ್ಣ ವಿವರಗಳನ್ನು ಕೊಡುವಂಥ ನಿರೀಕ್ಷೆ ಇದೆ. ಯಾಕೆಂದರೆ ಹಿಂದೆ ಅಧಿಕಾರಿಗಳು ಬರ್ತಾ ಇದ್ರು, ಕರ್ನಲ್ ಮತ್ತು ಇನ್ನಿತರ ಅಧಿಕಾರಿಗಳು ಬರ್ತಿದ್ರು. ಬಹುಶಃ ಇವತ್ತು ಹೆಚ್ಚಿನ ಅಧಿಕಾರ ಇರುವಂಥ ಅಥವಾ ಹೈರಾರ್ಕಿಲಿ ಎತ್ತರದಲ್ಲಿರುವಂಥವ್ರು ಬರುವಂಥ ನಿರೀಕ್ಷೆ ಇದೆ. ಬಹುಶಃ ಈ ಮಿಲಿಟರಿ ಪತ್ರಿಕಾಗೋಷ್ಠಿಯಿಂದ ಸಂಪೂರ್ಣವಾದಂಥ ಆಪರೇಷನ್ ವಿವರ ಇವತ್ತು ಸಿಗ್ಬೋದು ಅನ್ಸುತ್ತಾ ಹರೀಶ್? ಹೌದು ಪ್ರಮೋದ್, ಮಿಲಿಟರಿಯಿಂದ ಒಂದು ಅಧಿಕೃತವಾದಂತ ಹೇಳಿಕೆ ಬಂದೇ ಬರುತ್ತೆ. ಯಾಕಂತಂದ್ರೆ ಇವತ್ತು 5 ಗಂಟೆಯಿಂದ ಕದನ ವಿರಾಮವನ್ನ ಘೋಷಣೆ ಮಾಡಿರೋದ್ರಿಂದ ಮಿಲಿಟರಿ ಕೂಡ ಅಧಿಕೃತವಾಗಿ ಇವತ್ತು ಒಂದು ಅಧಿಕೃತವಾದ ಹೇಳಿಕೆಯನ್ನ ಕೊಡುತ್ತೆ. ಏನು ಕದನ ವಿರಾಮ ಘೋಷಣೆ ಆಗಿದೆ, ನಾವು ಯಾವುದೇ ರೀತಿಯಂತ ದಾಳಿ ಮಾಡೋದಿಲ್ಲ, ಪಾಕಿಸ್ತಾನದಿಂದಲೂ ಕೂಡ ಯಾವುದೇ ರೀತಿಯಂತ ದಾಳಿ ಆಗೋದಿಲ್ಲ ಅನ್ನುವಂತಹದನ್ನ ಒಪ್ಪಿಕೊಂಡೇ ಇದೊಂದು ಕದನ ವಿರಾಮವನ್ನ ಘೋಷಣೆಯನ್ನ ಮಾಡಲಾಗಿದೆ. ಕದನ ವಿರಾಮ ಘೋಷಣೆ ಆಗಿದೆ ಅಂದ ಕೂಡಲೇ ಯಾರು ಕೂಡ ಬಾರ್ಡರ್ ಇಂದ ಬರೋಲ್ಲ, ಮತ್ತೆ ಇಲ್ಲಿರ್ತಕ್ಕಂಥ ಸೈನ್ಯವನ್ನು ಕೂಡ ಕಡಿಮೆ ಮಾಡಲ್ಲ. ಒಂದಷ್ಟು ದಿವಸ ಇಟ್ಟಿರ್ತಾರೆ. ಯಾವಾಗ ಬೇಕಾದ್ರೂ ಪಾಕಿಸ್ತಾನ ಮತ್ತೆ ತಿರುಗಿ ಬೀಳಬಹುದು, ಮತ್ತೆ ಯಾವ್ದಾದ್ರು ದಾಳಿಯನ್ನು ಕೂಡ ಮಾಡಬಹುದು. ಹಾಗಾಗಿ ಒಂದು ಸೈನ್ಯ ಎಷ್ಟು ಈಗ ಹೇಗಿದೆ ಅದೇ ರೀತಿಯಾದಂತಹ ಆಕ್ಟಿವ್ ಆಗಿ ಇನ್ನು ಕೆಲವು ದಿವಸಗಳ ಕಾಲ ಇರುತ್ತೆ. ಇದು ಅಂತಂದ್ರೆ ಇಲ್ಲಿ ಮಾತಾಡ್ತಿರುವಾಗಲೇ ಒಂದಷ್ಟು ಜನ ಬಂದ್ರು, ಯುದ್ಧ ನಿಂತೋಯ್ತಂತೆ ಹೌದಾ ಅಂತ ನಮ್ಮನ್ನ ಕೇಳ್ತಾ ಇದ್ರು. ಹೌದು ಅಂತಂದ್ರೆ ಕೆಲವ್ರು ಹೇಳ್ತಿದ್ರು ಒಳ್ಳೇದಾಯ್ತು, ಯಾಕಿದ್ ಬೇಕು, ನಮಿಗೂ ನಷ್ಟ ಅವರಿಗೂ ನಷ್ಟ ಅನ್ನುವಂಥದ್ದು ಹೇಳ್ತಿದ್ರು. ಇನ್ ಕೆಲವ್ರು ಹೇಳ್ತಿದ್ರು ಯಾಕೆ ಪಾಕಿಸ್ತಾನ ಹತ್ಲಿಗೆ. ಗಿರೀಶ್, ಫೈನಲಿ ನಿಮ್ಮನ್ನ ಬಿಡುಗಡೆ ಮಾಡೋಕ್ಕಿಂತ ಮೊದಲು ಒಂದು ಮಾತನ್ನ ಕೇಳೋದಕ್ಕೆ ಬಯಸ್ತೀನಿ. ಈ ಆಪರೇಷನ್ಸಿಂದ ಒಟ್ಟಾರೆಯಾಗಿ ಭಾರತ ಮತ್ತು ಪಾಕಿಸ್ತಾನ, ಎಸ್ಪೆಷಲಿ ಭಾರತದ ಮಿಲಿಟರಿ ಸಿಸ್ಟಮ್, ವಾಟ್ ಇಸ್ ದ ಟೇಕ್ ಅವೇ? ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು, ಅದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅದರ ಜೊತೆಗೆ ವಾರ್ ರೆಡಿನೆಸ್ ಬಗ್ಗೆ ನಾವು ಮಾತಾಡ್ತೀವಿ. ಈಗ ವಾಟ್ ಇಸ್ ದ ನೆಕ್ಸ್ಟ್ ಲೆವೆಲ್ ಆಫ್ ಇಟ್ ಅಂತ, ಮುಂದೆ ಯಾವ ರೀತಿ ಭಾರತ ಇನ್ನಷ್ಟು ಸಶಕ್ತವಾಗತ್ತೆ ಅಂತ, ಜಿಯೋ ಪೊಲಿಟಿಕಲಿ ಭಾರತ ಇನ್ನಷ್ಟು ಗಟ್ಟಿಯಾಗಿ ಪ್ಲೇಸ್ ಆಗಿದೆ ಅನ್ಸುತ್ತಾ?
ಖಂಡಿತ ಜಿಯೋಪೊಲಿಟಿಕಲಿ ವಿ ಹ್ಯಾವ್ ಮೇಡ್ ಎ ಸ್ಟ್ರಾಂಗ್ ಪ್ರೆಸೆನ್ಸ್. ಹೌ ಟೆಕ್ನಿಕಲಿ ಸ್ಟ್ರಾಂಗ್ ವಿ ಆರ್ ಆ್ಯಂಡ್ ಹೌ ಇಂಡಿಪೆಂಡೆಂಟ್ ವಿ ಕ್ಯಾನ್ ಫೇಸ್ ದಿ ಅಟ್ಯಾಕ್ಸ್. ಸೊ ಈ ಸ್ಟ್ರೆಂತ್ ಒಂದು ಭಾರತಕ್ಕೆಲ್ಲೋ ಒಂದು ಪ್ರಾಬಬ್ಲಿ ವಾರ್ ನಮ್ಮದು ಈಗ ಆಕಾಶ್ ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ತಿದ್ವಿ. ವಿ ಹ್ಯಾವ್ ನೆವರ್ ಯೂಸ್ಡ್, ನೋಬಡಿ ಹ್ಯಾಸ್ ಸೀನ್ ಯೂಸಿಂಗ್ ಆಫ್ ಆಕಾಶ್ ಸಿಸ್ಟಮ್. ನಾವು ಮಾಡಿದ್ದಂಥ ಸಿಸ್ಟಮ್ನ ವಾರ್ ಡೊಮೇನಲ್ಲಿ ಯೂಸ್ ಮಾಡಿದ್ದು ನಾವೆಲ್ಲೂ ನೋಡಿರಲಿಲ್ಲ. ಈಗ ತೋರಿಸಿದ್ದೀವಿ ಏನು ಶಕ್ತಿ ಇದೆ, ಪಿನಾಕ ಏನು ಶಕ್ತಿ ಇದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಶಕ್ತಿ ಇದೆ, ಬ್ರಹ್ಮೋಸ್ ನಾವು ಯೂಸ್ ಮಾಡೋ ಬ್ರಹ್ಮೋಸ್ ಯಾವ ಥರ ಪಡಿಸ್ಕೊಳ್ಬೋದು, ನಮ್ಮ ಹತ್ರ ಇರುವಂಥ ಡ್ರೋನ್ಸ್ಗಳಾಗಲಿ ಯಾವ ಥರ ಹೋಗಿ ಆ ರೆಡಾರ್ನ ಹೊಡೆದು 9 ಏರ್ ಡಿಫೆನ್ಸ್ ಸಿಸ್ಟಮ್ನ ಅವು ಪ್ರಿಸೈಸ್ಲಿ ವಿ ಅಟ್ಯಾಕ್ಟ್ ಆ್ಯಂಡ್ ವಿ ಫಿನಿಶ್. ಇಸ್ರೇಲ್ ಪ್ರಿಸಿಷನ್ ಆ ಥರ ಪ್ರಿಸಿಷನ್ ಲೆವೆಲಲ್ಲಿ ನಾವು ಇದ್ದೀವಿ ಅಂತ ಇಡೀ ಜಗತ್ತಿಗೆ ತೋರಿಸಿದ್ದೀವಿ. ಟುಡೇ ವಾಟ್ ವಿ ಆರ್, ವೇರ್ ವಿ ಸ್ಟ್ಯಾಂಡ್. ಇನ್ನು ಮುಂದೆ ಪಾಕಿಸ್ತಾನ ಯಾವುದೇ ವಿಧವಾದ ದಾಳಿ ಮಾಡಬೇಕಾದ್ರೂ 100 ಸಲ ಥಿಂಕ್ ಮೊದಲು 10 ಸಲ ಥಿಂಕ್ ಮಾಡಿದ್ರೂ ಈಗ 100 ಸಲ ಥಿಂಕ್ ಮಾಡಬೇಕಾಗ್ತದೆ. ಥ್ಯಾಂಕ್ ಯು ಸರ್, ಧನ್ಯವಾದ ನಮ್ಮ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್.